ವಿಜಯ ರಾಘವೇಂದ್ರ ಅವರು RCB ಗೆದ್ದಂತ ಟೈಮಲ್ಲಿ ಬಹಳಷ್ಟು ಖುಷಿಯಾಗಿದ್ರು. ಆ ಬಳಿಕ ಯಾವ ರೀತಿ 11 ಜನರು ಅಗಲಿಕೆ ಆಗುತ್ತೆ, ತುಂಬಾನೇ ನೋವನ್ನ ಪಡುತ್ತಾರೆ. ಅವರು ಕೂಡ ಕಣ್ಣೀರ್ ಹಾಕ್ತಾರೆ. ಯಾಕೆಂದ್ರೆ ವಿಜಯ ರಾಘವೇಂದ್ರ ಅವರ ಮಗ ಕೂಡ RCB ಅಭಿಮಾನಿ. ಮಗನನ್ನ ಕಳೆದುಕೊಂಡಂತ ಪೋಷಕರಿಗೆ ಯಾವ ರೀತಿ ಆಗಿರ್ಬೋದು ಅಂತ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಯಾಕೆಂದ್ರೆ ಅವರು ತಾನೇ ಒಂದ್ 2 ವರ್ಷ ಹಿಂದೆ ಸ್ಪಂದನ ಅವರ ಕಳ್ಕೊಂಡು ಕುಟುಂಬದ ಒಂದು ಸದಸ್ಯ ಹೋಯ್ತು ಅಂದ್ರೆ ಎಷ್ಟು ಒಂದು ದೊಡ್ಡ ಬೆನ್ನೆಲುಬು ಶಕ್ತಿ ಹೋದಂತಾಗುತ್ತೆ, ಬ್ಲಾಂಕ್ ಔಟ್ ಆದಂತಾಗುತ್ತೆ. ಪಾಪ ಒಂದು ಪೋಷಕರಿಗೆ ತಮ್ಮ ಒಂದು ಮೆಸೇಜ್ ಮೂಲಕ ಧೈರ್ಯವನ್ನು ತುಂಬುವಂತ ಪ್ರಯತ್ನವನ್ನ ಮಾಡಿದ್ದಾರೆ ವಿಜಯ ರಾಘವೇಂದ್ರ ಅವರು. ನನ್ನ ಮಗ ಕೂಡ RCB ಅಭಿಮಾನಿ. ಶೌರ್ಯ ಕೂಡ ಬಹಳಷ್ಟು ಭಾವುಕರಾಗ್ತಾರೆ. ಎಸ್ ಹೌದು, RCB ಗೆದ್ದಂತ ಖುಷಿಯಲ್ಲಿ ಇರ್ತಾರೆ, ಬಹಳಷ್ಟು ಸಂಭ್ರಮ ಪಡ್ತಾರೆ. ಅವತ್ತು ಗೆದ್ದಂತ ಟೈಮ್ ನೈಟ್ ಕೂಡ ವಿಡಿಯೋನ ಮಾಡಿ RCB ಗೆದ್ದಿದೆ, RCB ಅಂತ ಜೋರಾಗಿ ಕೂಡ ಕೂಗುತ್ತಾರೆ. ಸೊ ಆ ರೀತಿ ಒಂದು ಜಯ ಕೂಡ ಮಾಡ್ತಾರೆ. ಯಾಕೆಂದ್ರೆ ಅವರು ಕೂಡ ತುಂಬಾನೇ ಫಾಲೋ ಮಾಡ್ತಾ ಇದ್ರು. ಸ್ಟಾರ್ಟಿಂಗ್ ಇಂದ ಕೂಡ RCB ನೋಡ್ಕೊಂಡ್ ಬರ್ತಿದ್ರು, ಇಷ್ಟು ವರ್ಷಗಳಿಂದ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರು. ವಿಜಯ ರಾಘವೇಂದ್ರ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಗಿತ್ತು. ಬಟ್ ಈ ರೀತಿಯ ಒಂದು ಸಡನ್ ಆದಂತದ್ದು ಎಲ್ರಿಗೂ ಕೂಡ ಒಂದು ಶಾಕ್. ಇನ್ನ ಕೂಡ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಯಾವ ರೀತಿ ಕಾಲ್ತುಳಿತ ಪ್ರಕರಣ ಆಯ್ತು ಅಂತ ಬಹಳಷ್ಟು ಬೇಸರದ ಸಂಗತಿ. ಅದನ್ನ ಬಹಳಷ್ಟು ರೀತಿಯಲ್ಲಿ ಅವ್ರಿಗೂ ಕೂಡ ತುಂಬಾನೇ ದುಃಖ ಇದೆ. ವಿಜಯ ರಾಘವೇಂದ್ರ ಅವರು ಕೂಡ ಅಷ್ಟೇ ಅದನ್ನ ತುಂಬಾ ಅಂದ್ರೆ ತುಂಬಾನೇ ದುಃಖ ಪಟ್ಟಿದ್ದಾರೆ. ಇವತ್ತಿಗೂ ಕೂಡ ಅಷ್ಟೇ ವಿಜಯ ರಾಘವೇಂದ್ರ ಅವರಿಗೆ ಬಹಳಷ್ಟು ನೋವಿದೆ. ಒಂದು ವಿಚಾರ ಆಗ್ಬಾರ್ದಾಗಿತ್ತು, ನಡಿಬಾರ್ದಾಗಿತ್ತು ಒಂದು ಘಟನೆ ಅಂತ ಕರೆಕ್ಟ್ ಆಗಿ ಆಯೋಜನೆ ಮಾಡಿಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಅದನ್ನ ವಿಜಯ ರಾಘವೇಂದ್ರ ಅವರು ಕೂಡ ತಿಳಿಸ್ತಾರೆ. ಕರೆಕ್ಟ್ ಆಗಿ ಒಂದು ಪ್ಲಾನ್ ಮಾಡಿ ಮಾಡ್ಬೇಕಾಗಿತ್ತು. ವಿತಿನ್ 24 ಅವರ್ಸ್ ಗೆದ್ದು ಇನ್ನು 24 ಅವರ್ಸ್ ಕೂಡ ಆಗಿಲ್ಲ, ಅಷ್ಟು ಬೇಗ ಒಂದು ಕಾರ್ಯಕ್ರಮನ ಮಾಡ್ಬಿಟ್ರು. ಏನಕ್ಕೆ ಆ ರೀತಿ ಅಷ್ಟು ಅರ್ಜೆಂಟ್ ಏನಾಗಿತ್ತು ಅಂತೆಲ್ಲ ಕೂಡ ಪ್ರಶ್ನೆ ಮಾಡಿದ್ರು.